ಯಾವತ್ತೂ ಕೂಡ ಕುಮಾರಣ್ಣ ಅವರು ಈ ಒಂದು NDA ಅಲಯನ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ಷರತ್ತಿನ ಮೇಲೆ ಇವತ್ತು ಹೋದಂಥವ್ರಲ್ಲ. ಅವ್ರು ಯಾವತ್ತಿಗೂ ಕೂಡ ನಮ್ಮ ನಾಡಿನ ರೈತರ ಪರವಾಗಿ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನತೆಯ ಪರವಾಗಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಇವತ್ತಿಗೂ ಕೂಡ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇರ್ತಕ್ಕಂಥ ವಿಡಿಯೋಗಳನ್ನ ನನ್ನ ಕಣ್ಣಾರೆ ನಾನು ಗಮನಿಸಿದ್ದೇನೆ. ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು, ಕುಮಾರಣ್ಣ ಅವರ ರೂಮರ್ಗೂ ಕೂಡ ಬರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ದೊಡ್ಡ ಸೂಟು ಬೂಟ್ ಧರಿಸ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಕ್ಕಂಥವ್ರಿಲ್ಲ. ಕುಮಾರಣ್ಣ ಅವ್ರನ್ನ ಬಂದು ಕಾಣ್ತಕ್ಕಂಥವ್ರು ಯಾವ ಒಂದು ಆರೋಗ್ಯದ ಸಮಸ್ಯೆ ಪ್ರತಿನಿತ್ಯ ಜೀವನದಲ್ಲಿ ಎದುರಿಸ್ತಾ ಇದ್ದಾರೆ ಜನ, ಯಾವ ನಮ್ಮ ಯುವಕ ಮಿತ್ರರು, ರೈತರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳುಗಳು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಸಾಲ ಸೋಲ ತಗೊಂಡು ನಿಮ್ಮನ್ನ ಕನಿಷ್ಠ ಪಕ್ಷ ಒಂದು ITI ಸ್ಟೂಡೆಂಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿ ಮಾಡಿದ್ದಾರೆ. ಆದರೆ ವಿಪರ್ಯಾಸ ಇವತ್ತು ಉದ್ಯೋಗಗಳಿಲ್ಲ. ಇಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಸ್ಪಂದಿಸ್ತಕ್ಕಂಥ ರೀತಿ, ಅದು ಬಹುಶಃ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ತಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬಂದಿದ್ದೀರಿ. ಬಹುಶಃ ಆ ಕಾರಣದಿಂದನೇ ಇವತ್ತು ಕುಮಾರಣ್ಣ ಅವರು ಆಗಮಿಸ್ತಾ ಇದ್ದಂಗೆ ಯಾರಿಗೂ ಕೂಡ ತೋರಿಸದೇ ಇರತಕ್ಕಂಥ ಒಂದು ಪ್ರೀತಿಯ ಕೂಗೇನಿತ್ತು, ಇವೆಲ್ಲವನ್ನ ನೋಡಿದಾಗ ನನಗೆ ಅರಿವಾಗ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಹಣ ಆಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡಲಿಲ್ಲ. ಬದಲಾಗಿ ಜನರೇ ನನ್ನ ನಿಜವಾದ ಆಸ್ತಿ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಥಕೊಂಡು